ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತೀರಾ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈಗ ನಾನು ಬ್ಲಾಗ್ ಮಾಡ್ತಾ ಇರೋದು ಶುಕ್ರವಾರ 3 ಗಂಟೆ ಜಾವದಲ್ಲಿ. ಏನಕ್ಕಪ್ಪ ಬ್ಲಾಗ್ ಮಾಡ್ತಿದ್ದೀನಿ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಹಂಗಾಗಿ ಬ್ಲಾಗ್ ಮಾಡ್ತಿದ್ದೀನಿ. ನಾವು ಕಳಸ ಏನು ಕೂರ್ಸಲ್ಲ, ಆದರೆ ಫುಲ್ಲು ಏನಿದೆ ದೇವ್ರ ಮನೆ ಗುಡಿಸಿ ಒರೆಸಿ ಎಲ್ಲ ಪಾತ್ರೆ ದೇವ್ರ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ಮತ್ತು ಐಸ್ ಟೈಮ್ ನೋಡಿ 3:30 ಆಗಿದೆ. ನಮ್ಮಮ್ಮ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊತ ಹೋಯ್ತು. ದೇವಸ್ಥಾನ ಫುಲ್ಲು ದೇವ್ರ ಮನೆ ಫುಲ್ ಎಲ್ಲ ಬೆಳಗಿ ಫೋಟೋ ಎಲ್ಲ ಒರೆಸ್ಕೊಂಡು. ಈ ನನ್ನ ಮಗ ನೋಡಿ ಗೈಸ್, ಕಾಲೆತ್ಕೊಂಡು ಬಂದ್ಕೋರಿ ಚಿನ್ನಮ್ಮ. ನಮ್ಮಮ್ಮ 3:30 ಅದು ಇನ್ನೇನು ಸ್ವಲ್ಪ ಹೊತ್ತು ಹೋದರೆ ಬೆಳಗ್ಗೆ ಆಯ್ತದೆ. 4 ಗಂಟೆ 4:15 ನಮ್ಮಮ್ಮ ಈ ಊಟ ಮಾಡ್ತೈತೆ. ನಾವೇನು ಕಳಸ ಇಡಲ್ಲ. ಫಸ್ಟೆಲ್ಲ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೆ ನಾನು. ಫಸ್ಟೆಲ್ಲ ಅಂದರೆ ಏನು ಒಂದು 4 ವರ್ಷ, ಈ ವರ್ಷಕ್ಕೆ ಬಂದೆ 4 ವರ್ಷ ಆಯಿತು. ಮಾಡ್ತಾಯಿಲ್ಲ. 1 ವರ್ಷ ಮನೆ ಖಾಲಿ ಮಾಡ್ಬೇಕಾದ್ರೆ ಮಿಸ್ ಆಗಿದ್ದಕ್ಕೆ 3 ವರ್ಷ ಮಾಡಬೇಡಿ ಅಂತ ಹೇಳಿದರು. ಈ ವರ್ಷ ಲೆಕ್ಕಾಚಾರದಂತೆ ಮಾಡಬೇಕಾಗಿತ್ತು. ನನ್ನ ಮಗಳು ಚೆನ್ನಾಗಿರ್ಬೇಕು. ನನ್ನ ಮಗಳು ಚೆನ್ನಾದ ಮೇಲೆ ನನ್ನ ಮಗಳಿಗೆ ದೇವ್ರು ಎಲ್ಲಾನು ಒಳ್ಳೇದು ಮಾಡಬೇಕು. ಪ್ರತಿ ಒಂದು ವಿಷಯದಲ್ಲೂ ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕು. ನನ್ನ ಮಗಳದ್ದು ಎಲ್ಲ ಚೆನ್ನಾಗಿರ್ಬೇಕು. ಅವಳ ಜೀವನ ಚೆನ್ನಾಗಿರ್ಬೇಕು. ನಮ್ಮದು ಅನ್ನೋದೊಂದು ಮನೆ ತಗೋಬೇಕು. ಆವಾಗ ನಾನು ವರಮಹಾಲಕ್ಷ್ಮಿ ಹಬ್ಬ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಮಾಡಲ್ಲ. ಈಗ ಏನು ಮಾಡಬೇಕು ಅಂದರೆ 12 ಗಂಟೆ ಮೇಲೆ ಮಾಡಿದರೆ ಎಲ್ಲ ಬೆಳಗಿದ್ರೆ ಅದು ವರಮಹಾಲಕ್ಷ್ಮಿ ಹಬ್ಬದಿಂದ ಬೆಳಗ್ದಂಗೆ ಅಂತ 12 ಗಂಟೆ ಮೇಲೆ ಎಲ್ಲನೂ ಬೆಳಗ್ಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾರೆ. ನನ್ನ ಮಗಳ ಜೀವನ ಚೆನ್ನಾಗಬೇಕು, ನನ್ನ ಮಗಳು ಚೆನ್ನಾಗಿರಬೇಕು. ಆಮೇಲೆ ನಾವು ಒಂದು ಮನೆ ತಗೊಂಡು ಆದಮೇಲೆ ಪೂಜೆ ಮಾಡೋದು. ಆ ದೇವ್ರು ಕೊಟ್ಟರೆ. ವೆಲ್ಕಮ್ ಬ್ಯಾಕ್ ಟು ಮಾರ್ನಿಂಗ್ ವ್ಲಾಗ್. ಯಾರ್ಯಾರು ನನ್ನ ಬ್ಲಾಗ್ ನೋಡ್ತಿದ್ರೆ ಅವರೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನು ಎದ್ದಿದ್ದು ತುಂಬ ಲೇಟು. ನಾನೇನೊಂದು 9:30 10 ಗಂಟೆಗೇನೋ ನಾನು ಎದ್ದಿದ್ದು ಐ ಥಿಂಕ್ ಅನ್ಕೊತೀನಿ. ಬೆಳಗಿನ ಜಾವ 6 ಗಂಟೆಗೆ ಎದ್ದು ನಮ್ಮಪ್ಪ ಪೂಜೆ ಮಾಡ್ತಿದ್ದಾರೆ, ನಮ್ಮಮ್ಮ ವೀಡಿಯೋ ಮಾಡ್ಕೊತಿದ್ದಾರೆ. ಅವರಿಗೆ ಅಡ್ಡಡ್ಡ ವೀಡಿಯೋ ಮಾಡೋಕ್ಕೆ ಬಂದಿಲ್ಲ, ಹಂಗಾಗಿ ಉದ್ದ ವೀಡಿಯೋ ಮಾಡಿದ್ದಾರೆ ನೋಡಿ. ರಂಗೋಲಿ ಬಿಟ್ಟು ಮನೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿ ನಮ್ಮಪ್ಪಂಗೆ ಕೊಟ್ಟಿದ್ದಾರೆ ಪೂಜೆ ಮಾಡೋದಕ್ಕೆ. ಈಗ ನಮ್ಮಪ್ಪ ಪೂಜೆ ಮಾಡೋದಕ್ಕೆ ಪ್ರತಿಯೊಂದು ರೆಡಿ ಮಾಡ್ಕೊತಿದ್ದಾರೆ. ಹಾಯ್ ನಡೆಯುವ ನನ್ನಮ್ಮ ದೇವರು ನೀನು ಓಯ್ ಚಿನ್ನ ನನ್ನ ಮಗ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳುವ ಎಲ್ಲರಿಗೂ. ಓ ಹೇಳ್ಕಂದ ಚಿನ್ಮು ಎದ್ಬಿಡ್ತು ನನ್ನ ಮಗ. ಶುಭಾಶಯ ಹೇಳ್ತೈತೆ. ಶುಭಾಶಯ ಹೇಳು ಮನೆ ಶುಭಾಶಯ. ಅವಣಿ ಶುಭಾಶಯ ಹೇಳು ಮನೆ ಚಿನ್ನ ನನ್ನ ಮಗ. ಅಷ್ಟು ಅಚ್ಚುಕಟ್ಟಾಗಿ ನಮ್ಮಮ್ಮ ಮೊಸರು ಬಜ್ಜಿ ಪಲಾವೆಲ್ಲ ಮಾಡಿದರು. ನಾನು ಹೊರಗಡೆಯಿಂದ ಮಸಾಲೆ ದೋಸೆ ತರಿಸ್ಕೊಂಡು ತಿಂತಿದ್ದೀನಿ ಹಬ್ಬದ ದಿವಸ. ಮೊಸರು ಬಜ್ಜಿನ ಸ್ವಲ್ಪ ಮಾಡಲ ಗೈಸ್, ಪೂಜಕ್ಕನೂ ಬಿಂದು ಅಕ್ಕನೂ ಅರ್ಶಿನ ಕುಂಕುಮ ಕರೆದಿದ್ದೆ, ಬಂದಿದ್ದರು. ನಾನು ಜಾಸ್ತಿ ಹೊತ್ತು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಸ್ನಾನ ಮಾಡಿದ್ದೆ, ಸ್ವಲ್ಪ ಸುಸ್ತಾಗ್ತಿತ್ತು. ಹಂಗಾಗಿ ನಾನು ರೀಲ್ ಮಾಡಬೇಕು ಅಂತ ನಾವೆಲ್ಲ ಇದು ಮಾಡ್ತಿದ್ದೋ. ಹಂಗಾಗಿ ರೀಲ್ ಮಾಡೋದೇ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಕೊಂಬಿಟ್ಟೋ ಬೇಗ.
ನಾನು ಸ್ವಲ್ಪ ಬೇಗ ಸ್ನಾನ ಮಾಡಿ ರೆಡಿಯಾಗಿದ್ದರೆ ಸರಿ ಹೋಗೋದು. ನನಗೆ ಸ್ವಲ್ಪ ಫೀವರ್ ಲೈಟಾಗಿದ್ದರಿಂದ ನಾನು ಸ್ವಲ್ಪ ಲೇಟಾಗಿ ಸ್ನಾನ ಮಾಡಿಕೊಂಡೆ. ಬಂದು ಪೂಜಕ್ಕನು ಮತ್ತು ಬಿಂದು ಅಕ್ಕ ಬಂದು ಅರ್ಶಿನ ಕುಂಕುಮ ತೊಗೊಂಡು ಹೋದರು. ನಾವು ಅವ್ರು ಬರ್ತಾರೆ ಅಂತ ತರಕಾರಿ ಪಲಾವು ಮತ್ತು ಮೊಸರು ಗೊಜ್ಜು ಬಜ್ಜಿ ಮಾಡಿದ್ದು, ಮತ್ತು ಹೊರಗಡೆಯಿಂದ ಸ್ವೀಟ್ ತರಿಸಿದ್ದೆ. ಅಷ್ಟೇ ಸಿಂಪಲಾಗಿ ಅಡುಗೆ ಮಾಡಿತ್ತು ಅಮ್ಮ. ಜೋಪಾನ ಅಕ್ಕ, ನೀನ್ ಬೇಗ ಬಾ, ಕಾಯ್ತಾ ಇರ್ತೀನಿ ನಾನು. ಡಿಕ್ಕಿ ಒಳಗೆ ಇಟ್ಕೊಳ್ಳಿವಾಕ. ಹೊಡಿಬೇಡಕ್ಕನವ ಪೂಜಾ ಮಗ. ಬಂಗಾರ ಇಲ್ಲಿ, ಚಿನ್ನ ಮೇಲೆ ಬಂಗಾರ ಇಲ್ಲಿ ನೋಡಿ, ಇಲ್ಲಿ ಮೇಲೆ ಬಾ. ಇಲ್ಲೇ ಇದೀನಿ ತಡಿಯವ. ಇಲ್ಲೇ ಇದೀವಿ ತಡಿಯವ. ಹ್ಞೂ ಆಯ್ತು, ಸುಮ್ಮನಿರ. ಒಂಚೂರು ಮುಂದೆ ಕುತ್ಕೋಬೇಕಾಗಿತ್ತು, ಒಂಚೂರ. ಪೂಜಾ ಒಂದು ಕವರ್ ಕೊಡವ. ನನ್ನ ಕಾಸ್ಟ್ಯೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ತಡೀರಿ ನಿಮಗೆ. ನಾನು ತೋರಿಸೇ ಇಲ್ಲ. ಸೂಪರ್ ಆಗಿದೆ. ಬೆಳಗಿಂದ ಬ್ಲಾಗ್ನೇ ಮಾಡಿಲ್ಲ, ಅಮ್ಮನೇ ಮಾಡಿದ್ದಾರೆ ಆಲ್ಮೋಸ್ಟ್ ಬ್ಲಾಗ್. ನಾನು ನೈಟ್ ಮಾಡಿದ್ದ ಬ್ಲಾಗ್ ಬಿಟ್ಟರೆ ಮತ್ತೆ ಬ್ಲಾಗೇ ಮಾಡಿಲ್ಲ. ತುಂಬ ಟೈರ್ನೆಸ್ ಫೀಲ್ ಇದೆ, ಚೀದಿಗೆ ಹೇಳೋಕ್ಕಾಗಲ್ಲ, ಮಲಗೋಕ್ಕಾಗಲ್ಲ, ತುಂಬ ಸುಸ್ತು ಎಲ್ಲ ಇದೆ. ಹಂಗಾಗಿ ನಾನು ಅಷ್ಟಾಗಿ ಬ್ಲಾಗ್ ಮಾಡಿಲ್ಲ. ಎಷ್ಟಾಗಿದೆ ಅಷ್ಟು ಕ್ಲಿಪ್ಸ್ ಹಾಕ್ತೀನಿ. ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.